ಎಲ್ಲರಿಗೂ ನಮಸ್ಕಾರ. ಹೆಲ್ದಿ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ರೇಖಾ, ಮಹಾನಸ ಆಯುರ್ವೇದ, ಸಂಜಯನಗರದಿಂದ. ಸೊ ಒಂದ್ಸಲ ನಾವು ಏರ್ಪೋರ್ಟಲ್ಲಿ ಯಾವುದೋ ಒಂದು ಫ್ಲೈಟಲ್ಲಿ ಬೋರ್ಡಿಂಗ್ ಆಗೋದಕ್ಕೆ ಕಾಯ್ತಾ ಇದ್ವಿ. ಎದುರುಗಡೆ ಗಂಡ ಹೆಂಡತಿ ಒಂದು ಮಗು ಕೂತಿತ್ತು. ಒಂದು 4ರಿಂದ 5 ವರ್ಷ ಇರ್ಬೋದು ಮಗುಗೆ. ಸೊ ಆ ಮಗು ತುಂಬ ಅಂದರೆ ಆ್ಯಕ್ಟಿವ್ ಆಗಿ ಆ ಸೂಟ್ ಕೇಸ್ನೆಲ್ಲ ತೊಳ್ಕೊಂಡು ಆಟ ಆಡಿಕೊಂಡು ಆ ಕಡೆ ಈ ಕಡೆ ಓಡಾಡಿಕೊಂಡು ತುಂಬ ಆ್ಯಕ್ಟಿವ್ ಆಗಿತ್ತು ಮಗು. ಸೊ ತಂದೆ ತಾಯಿ ಜೊತೆ ಇಂಟ್ರಾಕ್ಷನ್ನು ಕೂಡ ತುಂಬ ಚೆನ್ನಾಗಿತ್ತು. ಸೊ ಆಮೇಲೆ ಏನೋ ಹೊಟ್ಟೆ ಹಸು ಅಂತ ಹೇಳ್ತು ಅಂತ ಹೇಳಿ ಏನು ಮಾಡಿದ್ರು, ತಂದೆ ಹೋಗಿ ಮಗುಗೆ ಒಂದು ಪೇಸ್ಟ್ರಿ ಕೊಡಿಸಿದ್ರು. ಸೊ ಮಗು ಬಂದು ಆ ಪೇಸ್ಟ್ರಿನ ತುಂಬ ಕ್ಲೀನಾಗಿ ತಿಂದು ಒಂದು 5 ನಿಮಿಷಕ್ಕೆ ಮಗುದು ಟ್ಯಾಂಟ್ರಮ್ ಶುರುವಾಯಿತು. ನೋಡಿ, ಸಿಕ್ಕಾಪಟ್ಟೆ ಹಠ ಮಾಡೋಕ್ಕೆ ಶುರು ಮಾಡ್ತು, ಗಲಾಟೆ ಮಾಡ್ತು, ಇರಿಟೇಟ್ ಆಯಿತು. ಸೊ ತುಂಬ ಅಳಕ್ಕೆ ಶುರು ಮಾಡ್ತು. ಅಪ್ಪ ಅಮ್ಮ ತುಂಬ ಎಲ್ಲ ಥರದ ಸಮಾಧಾನನೂ ಮಾಡಿದ್ರು. ಆ ಸಮಾಧಾನ ಮಾಡಿ ಮತ್ತೆ ಏನು ಮಾಡಿದ್ರು ಅಂತಂದರೆ ಒಂದು ಚಾಕ್ಲೇಟ್ನ ಕೊಟ್ಟರು. ಸೊ ಅದು ಸುಮ್ಮನೆ ಆಗಲಿ ಅಂತ. ಬಟ್ ಆ ಚಾಕ್ಲೇಟ್ನೂ ಹಿಡ್ಕೊಂಡು ಆ ಮಗು ಎಸ್ತು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತು. ಪಾಪ ಅವರಿಗೆ ಯಾವ ಥರ ಹ್ಯಾಂಡಲ್ ಮಾಡೋದು ಅಂತಲೇ ಗೊತ್ತಾಗಿಲ್ಲ. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಆ ಮಗು ಹತ್ತು, ಆಮೇಲೆ ಅದು ನಿದ್ರೆ ಹೋಯಿತು. ಸೊ ಯಾಕೆ ಮಕ್ಕಳು ಇಷ್ಟೊಂದು ಇರಿಟೇಟ್ ಆಗ್ತಾರೆ, ಇರಿಟೇಬಿಲಿಟಿ ಯಾಕೆ ಆಗುತ್ತೆ ಅಂತಂದರೆ, ಕೆಲವೊಮ್ಮೆ ಈ ಥರ ಶುಗರ್ ರಶ್ ಅಂತ ಆಗುತ್ತೆ. ಮಕ್ಕಳಿಗೆ ಸಕ್ಕರೆ ಅಂಶ ಜಾಸ್ತಿ ಆದಾಗ ಬ್ರೈನಲ್ಲಿ ಅದು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನೇ ಶುಗರ್ ರಶ್ ಅಂತ ಹೇಳೋದು. ಸೊ ಈ ಥರ ಆದಾಗ ಮಕ್ಕಳು ತುಂಬ ಇರಿಟೇಬಲ್ ಆಗ್ತಾರೆ, ಇಂಪಲ್ಸಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಏನಾಗುತ್ತೆ ಈಗ ಸಕ್ಕರೆನ ನಾವು ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ಬ್ರೈನ್ನಲ್ಲಿ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಇರುತ್ತೆ, ಸೆರೋಟೋನಿನ್ ಮತ್ತು ಡೋಪಮಿನ್ ಅಂತ. ಇದು ಎರಡು ಜಾಸ್ತಿ ಆಗಿ ಮಕ್ಕಳಲ್ಲಿ ಏನೋ ಒಂಥರ ಕ್ರೇವಿಂಗ್ ಶುರು ಆಗ್ಬಿಡುತ್ತೆ, ಅಡಿಕ್ಷನ್ ಶುರು ಆಗ್ಬಿಡುತ್ತೆ. ಅದಕ್ಕೇನೆ ಚಾಕ್ಲೇಟ್ ಆಗಲಿ ಐಸ್ ಕ್ರೀಮ್ ಆಗಲಿ ತಿನ್ನುವಂಥ ಮಕ್ಕಳು ಪದೇ ಪದೇ ಅದನ್ನೇ ಜಾಸ್ತಿ ಕೇಳ್ತಾ ಇರ್ತಾರೆ. ಯಾಕೆ ಅಂತಂದರೆ ಅದು ತಿಂದಾಗ ಏನೋ ಒಂದು ರೀತಿ ಆನಂದ, ಖುಷಿ, ಪ್ಲೆಷರ್ ಮಕ್ಕಳಿಗೆ ಸಿಗ್ತಾ ಹೋಗುತ್ತೆ. ಅದನ್ನೇ ನಾವು ಅಡಿಕ್ಷನ್ ಅನ್ನೋದು. ಶುಗರ್ ಲೆವೆಲ್ ಜಾಸ್ತಿ ಆದಷ್ಟು, ಶುಗರ್ ಕನ್ಸಂಪ್ಷನ್ ಜಾಸ್ತಿ ಆದಷ್ಟು ಮಕ್ಕಳಲ್ಲಿ ಬ್ರೈನಲ್ಲಿ ಕೂಡ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ಮೆಮೊರಿ ಇಂಪೇರ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಆಗಲೇ ಹೇಳಿದಾಗೆ ತುಂಬ ಇರಿಟೇಬಿಲಿಟಿ, ಈ ADHD ಅಂತ ಹೇಳ್ತೀವಿ ನೋಡಿ, ಈ ADHD ಇರ್ಬೋದು ಅಥವಾ ಆಟಿಸಮ್ ಸ್ಪೆಕ್ಟ್ರಮ್ ಡಿಸೀಸ್ಗಳಿರ್ಬೋದು, ಈ ಡಿಸೀಸಲ್ಲಿ ಕೂಡ ಸಕ್ಕರೆ ಅಂಶನ ನಾವು ಕಂಪ್ಲೀಟಾಗಿ ರಿಸ್ಟ್ರಿಕ್ಟ್ ಮಾಡ್ತೀವಿ. ಇನ್ನು ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಹೇಳೋ ಪ್ರಕಾರ 2 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಸಕ್ಕರೆ ಅಂಶನ ತೋರಿಸಲೇಬಾರ್ದು. ಇನ್ನು 2 ವರ್ಷದ ಮೇಲಿನ ಮಕ್ಕಳಿಗೆ ದಿನಕ್ಕೆ ಒಂದು 4 ಗ್ರಾಮ್ ಅಷ್ಟು ಸಕ್ಕರೆ ಅಂತ ಅಷ್ಟೇ ಹೇಳ್ತಾರೆ. ಬಟ್ ಈ ಎಲ್ಲ ಪ್ರೋಸೆಸ್ಡ್ ಫುಡ್ ಏನಿದೆ, ಈಗ ಫ್ಲೇವರ್ಡ್ ಯೋಗರ್ಟ್ ಇರ್ಬೋದು, ನೀವೀಗ ಮಕ್ಕಳಿಗೆ ಒಳ್ಳೇದು ಅಂತ ಹೇಳಿ ಎಷ್ಟೋ ಮಂದಿ ಯೋಗರ್ಟ್ ಪ್ಯಾಕ್ಗಳನ್ನು ಕಳಿಸೋದುಂಟು. ಸ್ಟ್ರಾಬೆರಿ ಫ್ಲೇವರ್ ಇರ್ಬೋದು, ಪೀಚ್ ಫ್ಲೇವರ್ ಇರ್ಬೋದು. ಸೊ ಈ ಯೋಗರ್ಟ್ಗಳಲ್ಲಿ ಕೂಡ ಸಕ್ಕರೆ ಅಂಶನ ಅವರು ಆ್ಯಡ್ ಮಾಡಿರ್ತಾರೆ. ಇನ್ನು ಕುಕ್ಕೀಸ್ ಇರ್ಬೋದು, ಹಾಗೆ ಬೆಳಿಗ್ಗೆ ಎದ್ದು ಹೆಲ್ದಿ ಅಂತ ಕೊಡುವಂಥ ಸೀರಿಯಲ್ಸ್ ಇರ್ಬೋದು, ಈ ಎಲ್ಲ ಪ್ರೋಸೆಸ್ಡ್ ಫುಡ್ನಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಇದರೊಟ್ಟಿಗೆ ಇನ್ನು ಏರೇಟೆಡ್ ಡ್ರಿಂಕ್ ಇರ್ಬೋದು ಅಥವಾ ಫ್ರೂಟ್ ಜ್ಯೂಸ್ ಅಂತ ಹೇಳಿಬಿಟ್ಟು ಎಷ್ಟೋ ಸಲ ನಾವು ಜ್ಯೂಸ್ ಬಾಕ್ಸನ್ನು ಮಕ್ಳಿಗೆ ಕೊಡ್ತಾನೆ ಇರ್ತೀವಿ. ಆ ಜ್ಯೂಸ್ ಬಾಕ್ಸಲ್ಲಿ ಕೂಡ ಈ ಆರ್ಟಿಫಿಷಿಯಲ್ ಶುಗರ್ ಕಂಟೆಂಟ್ ಏನಿರುತ್ತೆ ಅದು ಇದ್ದೇ ಇರುತ್ತೆ. ಸೊ ಇದನ್ನ ಮಕ್ಕಳು ದಿನ ಕುಡ್ದಷ್ಟು ಏನಾಗುತ್ತೆ, ಒಂದು 30ರಿಂದ 50 ಗ್ರಾಮ್ ಅಷ್ಟಾದರೂ ಅವರಿಗೆ ಶುಗರ್ ಕಂಟೆಂಟ್ ದೇಹದೊಳಗಡೆ ಹೋಗಿರುತ್ತೆ. ಸೊ ಅಷ್ಟು ಹೋದಾಗ ಮಕ್ಕಳಲ್ಲಿ ಮೆಮೊರಿ ಪವರ್ ಏನಿದೆ ಅಥವಾ ಇರಿಟೇಬಿಲಿಟಿ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಮಕ್ಕಳು ಓದ್ತಾ ಇಲ್ಲ, ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ. ಸೊ ಏನು ಮಾಡಬೇಕು, ಅದಕ್ಕೆ ಏನಾದರೂ ಇಮ್ಯುನಿಟಿ ಬೂಸ್ಟರ್ ಇದೆಯಾ, ನ್ಯೂಟ್ರೋಪಿಕ್ ಇದೆಯಾ, ಮೆಮೊರಿ ಪವರ್ ಜಾಸ್ತಿ ಮಾಡುವಂಥ ಔಷಧಿ ಇದೆಯಾ ಅಂತ ಬಹಳಷ್ಟು ಮಂದಿ ಪೇರೆಂಟ್ಸ್ಗಳು ನಮ್ಮಲ್ಲಿ ಬರ್ತಾರೆ. ಆದರೆ ನೀವು ಮಾಡಬೇಕಾಗಿರೋದು ಮೊದಲನೇದೇನು ಅಂತಂದರೆ, ಸಕ್ಕರೆ ಅಂಶ ಇರ್ತಕ್ಕಂಥ ಪ್ರೋಸೆಸ್ಡ್ ಫುಡ್ ಏನಿದೆ ಅದನ್ನು ನಾವು ಬಿಡಬೇಕು. ಈ ಪ್ರೋಸೆಸ್ಡ್ ಫುಡ್ ಅಥವಾ ಸಕ್ಕರೆ ಅಂಶ ಇರ್ತಕ್ಕಂಥ ಫುಡ್ಡಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದೇ ಚಾಕ್ಲೇಟ್ ಅನ್ನುವಂಥದ್ದು. ಸೊ ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ಎಷ್ಟು ಇಷ್ಟ ಅಲ್ವಾ, ಥರದ ಚಾಕ್ಲೇಟ್ಗಳು ಮಾರ್ಕೆಟ್ನಲ್ಲಿದೆ. ಅದರಲ್ಲೂ ಯಾರಾದರೂ ಮಕ್ಕಳು ನೋಡಬೇಕು ಅಥವಾ ಗೆಸ್ಟ್ ಬರ್ತಾರೆ, ಇನ್ನೊಬ್ರು ಮನೆಗೆ ವಿಸಿಟ್ ಮಾಡ್ತೀವಿ ಅಂತಂದರೆ ನಾವು ಬಾಕ್ಸ್ಗಳ ಗಟ್ಟಲೆ ಚಾಕ್ಲೇಟನ್ನ ಇಟ್ಕೊಂಡು ಹೋಗ್ತೀವಿ. ಸೊ ಅದನ್ನು ತಿಂದು ಮಕ್ಕಳ ಆರೋಗ್ಯ ಹಾಳಾಗುತ್ತೆ ಹೊರತು ಇಂಪ್ರೂವ್ ಅಂತೂ ಖಂಡಿತ ಆಗೋದಿಲ್ಲ. ಹಾಗಿದ್ರೆ ಚಾಕ್ಲೇಟ್ ಕೊಡಲೇಬಾರ್ದಾ? ಖಂಡಿತವಾಗಿಯೂ ಮನೆಯಲ್ಲೇ ನಾವು ಹೆಲ್ದಿ ರೀತಿಯಲ್ಲಿ ಮಾಡ್ಕೊಳ್ಳುವಂಥ ಕೆಲವೊಂದು ಚಾಕ್ಲೇಟ್ ಟೈಪ್ಗಳಿದೆ. ಅಂದರೆ ಟ್ರೆಡಿಷನಲ್ ವಿಧದ ಕೆಲವೊಂದು ಟೋಫಿಗಳಿದೆ. ಅದನ್ನು ನಾವು ಮಾಡಿ ಮಕ್ಕಳಿಗೆ ಅಂದರೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. 3ರಿಂದ 6 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅದನ್ನು ನಾವು ಮಕ್ಕಳಿಗೆ ಆವಾಗ ಕೊಟ್ಟರೆ ಅವ್ರಿಗೆ ಚಾಕ್ಲೇಟ್ ತಿಂದಾಗೂ ಇರುತ್ತೆ, ಸ್ವೀಟ್ ತಿಂದಾಗೂ ಇರುತ್ತೆ. ಹಾಗೆ ತುಂಬ ಏನು ರಿಸ್ಟ್ರಿಕ್ಷನ್ ಇಲ್ಲಪ್ಪ, ನಮ್ಮ ಮನೇಲಿ ಅವಾಗ ಚಾಕ್ಲೇಟ್ ಕೊಡ್ತಾರೆ ಅಂತ ಅವರು ಕೂಡ ಸಮಾಧಾನ ಆಗುತ್ತೆ. ಈ ರೀತಿ ಒಂದು ಹೆಲ್ದಿ ವಿಧದಲ್ಲಿ ತಯಾರಿಸುವಂತಹ ಜಾಗರಿ ಟೋಫಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಜಾಗರಿ ಟೋಫಿಗೆ ಬೇಕಾಗುವ ಸಾಮಗ್ರಿಗಳು: ಬೆಲ್ಲ, ತುರಿದ ಕೊಬ್ಬರಿ, ಒಣಶುಂಠಿ ಪುಡಿ, ಏಲಕ್ಕಿ ಪುಡಿ. ಈ ಜಾಗರಿ ಟೋಫಿಗೆ ಮೊದಲನೇದಾಗಿ
ಇಲ್ಲಿ 1 ಕಪ್ಪಿನಷ್ಟು ಜಾಗರಿ ಅಂದರೆ ಬೆಲ್ಲವನ್ನು ತಗೊಂಡಿದ್ದೀನಿ. ನಾನು ಪ್ರತಿ ಸಲನೂ ಹೇಳ್ತಾನೆ ಇರ್ತೀನಿ, ಬೆಲ್ಲವನ್ನು ಚೂಸ್ ಮಾಡಬೇಕಾದ್ರೆ ಜಾಗ್ರತೆಯಿಂದ ಚೂಸ್ ಮಾಡಿ ಆರ್ಗ್ಯಾನಿಕ್ ಬೆಲ್ಲವನ್ನೇ ತಗೊಳ್ಬೇಕು. 1 ಕಪ್ನಷ್ಟು ಬೆಲ್ಲವನ್ನು ನಾವಿಲ್ಲಿ ಸೇರಿಸೋಣ. ಬೆಲ್ಲಕ್ಕೆ 1-2 ಚಮಚದಷ್ಟು ನೀರು, ಜಾಸ್ತಿ ಏನು ಸೇರಿಸೋದು ಬೇಡ. ಇಲ್ಲೇನು ಪಾಕ ಬರುವಂತ ಅವಶ್ಯಕತೆ ಏನೂ ಇಲ್ಲ, ಅದು ಜಸ್ಟ್ ಡಿಸಾಲ್ವ್ ಆದ್ರೆ ಸಾಕಾಗತ್ತೆ. ಇದಕ್ಕೆ 1-2 ಚಮಚದಷ್ಟು ನೀರನ್ನ ಸೇರಿಸಿ ಬೆಲ್ಲದ ಪಾಕವನ್ನ ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆನ ಬೇಡ ಬೇಡ ಅಂತ ಹೇಳ್ತೀರಾ, ಬೆಲ್ಲನ ಕೊಡ್ಬೋದಾ ಅಂತಂದ್ರೆ ಆರ್ಗ್ಯಾನಿಕ್ ಬೆಲ್ಲನ ಖಂಡಿತವಾಗಿಯೂ ಕೊಡ್ಬೋದು. ಇದರಲ್ಲೇನು ಸಕ್ಕರೆ ಅಂಶ ಇಲ್ಲ ಅಂತಲ್ಲ, ಸುಕ್ರೋಸ್ ಏನಿದೆ ಅದು ಒಂದು 70% ಅಷ್ಟು ಇರುತ್ತೆ. ಬಟ್ ಈ ರಿಫೈನ್ಡ್ ಶುಗರ್ಗಿಂತ ಈ ಬೆಲ್ಲ ಅತ್ಯುತ್ತಮವಾದಂತು. ಇದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಐರನ್ ಸಪ್ಲಿಮೆಂಟ್ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ. ಸೊ ಹಾಗೆ ಡೈಜೆಷನ್ಗೆ ಸಹಾಯ ಕೂಡ ಮಾಡುತ್ತೆ. ಮತ್ತೇನು ಅಂತಂದ್ರೆ ಈ ಕಫ ಮತ್ತೆ ವಾತವನ್ನ ಕಡಿಮೆ ಮಾಡುತ್ತೆ. ಎಷ್ಟೋ ಸಲ ಈಗ ತುಂಬ ಸಿವಿಯರ್ ಬಾಡಿ ಪೇನು ಅಥವಾ ವೀಸಿಂಗ್ ಇಶ್ಯೂ ಇದೆ ಅಂತಂದ್ರೆ ಅವ್ರಿಗೆ ನಾವು ಈ ಬೆಲ್ಲದಿಂದ ಮಾಡಿದಂತಹ ಗಸಗಸೆ ಪಾಯಸವನ್ನ ಕುಡಿಯಕ್ಕೆ ಹೇಳ್ತೀವಿ. ಸೊ ಯಾಕೆ ಅಂತಂದ್ರೆ ಆ ವೀಸಿಂಗ್ ಇಶ್ಯೂ ಏನಿದೆ ಅದು ಕಡಿಮೆ ಮಾಡುತ್ತೆ. ಅಂದ್ರೆ ಕಫ ಮತ್ತೆ ವಾತ ಎರಡನ್ನೂ ಕಡಿಮೆ ಮಾಡುವಂತ ಶಕ್ತಿ ಈ ಬೆಲ್ಲಕ್ಕಿದೆ. ಸೊ ಹಾಗಾಗಿ ಮಕ್ಕಳಿಗೆ ನಾವು ಈ ಸುಕ್ರೋಸ್ ಇರ್ತಕ್ಕಂಥದ್ದು 100% ಸುಕ್ರೋಸ್ ಇರ್ತಕ್ಕಂತಹ ಚಾಕ್ಲೇಟ್ ಅನ್ನ ಕೊಡೋಕೆ ಬದಲಾಗಿ ಈ ರೀತಿ ಅಂದ್ರೆ ಬೆಲ್ಲದಿಂದ ಮಾಡಿದಂತಹ ಸಿಹಿ ಪದಾರ್ಥ ಅಥವಾ ಟೋಫಿ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಮಕ್ಕಳಿಗೆ ಕೊಡ್ಬೋದು. ಈ ಬೆಲ್ಲದ ಪಾಕ ಈಗ ರೆಡಿ ಇದೆ. ಈ ರೆಡಿ ಇರ್ತಕ್ಕಂಥ ಬೆಲ್ಲದ ಪಾಕಕ್ಕೆ 1/2 ಕಪ್ಪಿನಷ್ಟು ತುರಿದಂತಹ ಕೊಬ್ಬರಿಯ ತುರಿನ ಸೇರಿಸ್ತಾ ಇದ್ದೇನೆ. ಹಾಗೆ 1/4 ಚಮಚದಷ್ಟು ಒಣಶುಂಠಿ ಪುಡಿ, ಹಾಗೆ 1/4 ಚಮಚದಷ್ಟು ಏಲಕ್ಕಿ ಪುಡಿ. ಇದನ್ನ ಹೀಗೆ ನಾವು ಅಂದ್ರೆ ಪಾಕ ಗಟ್ಟಿ ಆಗೋವರೆಗೂ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಮಾಡೋದು ತುಂಬಾ ಸುಲಭ, ಬೇಕಾಗಿರೋದು ಬರೀ 4 ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಅರ್ಜೆಂಟಾಗಿ ಮಕ್ಕಳೇನಾದ್ರೂ ಸಿಹಿ ಕೇಳಿದ್ರು ಅಥವಾ ಚಾಕ್ಲೇಟಿಗೆ ಹಠ ಬಿದ್ರು ಅಂತಂದ್ರೂ ಕೂಡ ನೀವು ಒಂದು 10ರಿಂದ 1/4 ಗಂಟೆನಲ್ಲಿ ಇದನ್ನ ನೀವು ಮಕ್ಕಳಿಗೆ ಮಾಡಿ ಕೂಡ ಕೊಡ್ಬೋದು. ಒಂದು ಪಾತ್ರೆ ತಗೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪವನ್ನ ನಾವು ಅದಕ್ಕೆ ಸವರ್ಕೊಳ್ಳೋಣ. ಈ ಬಿಸಿ ಬಿಸಿ ಇರ್ತಕ್ಕಂಥ ಬೆಲ್ಲದ ಪಾಕದಿಂದ ರೆಡಿಯಾಗಿರ್ತಕ್ಕಂಥ ಟೋಫಿ ಏನಿದೆ ಅದನ್ನ ನಾವು ಈ ಪಾತ್ರೆಗೆ ಹಾಕೊಳ್ಳೋಣ. ಇದು ಆರಿದ್ಮೇಲೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ನಾವು ಅದನ್ನ ಕಟ್ ಮಾಡ್ಕೊಳ್ಬೋದು. ಹಾಗೆ ಚಾಕ್ಲೇಟ್ ರ್ಯಾಪರ್ ಯಾವ ತರ ಬರುತ್ತೆ ಆ ತರ ರ್ಯಾಪ್ ಮಾಡಿ ಇಟ್ಬಿಟ್ರಂತೂ ಮಕ್ಕಳು ಯಾವಾಗೆಲ್ಲ ಅವರು ಸಿಹಿ ಕೇಳ್ತಾರೋ ಚಾಕ್ಲೇಟ್ ಕೇಳ್ತಾರೋ ಅವ್ರಿಗೆ ನಾವು ಇದನ್ನ ಖಂಡಿತವಾಗಿಯೂ ತಿನ್ನಿಸ್ಬೋದು. ಸೊ ಇದೇ ರೀತಿ ಮಕ್ಕಳ ಆರೋಗ್ಯಕ್ಕೆ ಅನುಕೂಲವಾಗುವಂತಹ ಹಲವಾರು ರುಚಿಕರವಾದಂತಹ ರೆಸಿಪಿಗಳನ್ನು ಹಾಗೆ ಆಯುರ್ವೇದದ ಮೂಲ ತತ್ವವನ್ನು ಕೂಡ ಅದ್ರ ಜೊತೆ ಸೇರಿಸ್ತಾ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೇವೆ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.